ನಾವು ಕರ್ನಾಟಕ ಸಮುದ್ರ ಸೈನಿಕ ದಳ ಹೊಸಕೋಟೆ ತಾಲೂಕು ವಿಘಟಕ ಅಧ್ಯಕ್ಷರು. ಏನು ಇವಾಗ ಜನ ಇಲ್ಲೆಲ್ಲ ಸೇರಿದ್ದಾರೆ ಅಂದರೆ ಇವ್ರು ಯಾರಿಗೂ ಮನೆ ಇಲ್ಲ, ಸ್ವಂತ ಮನೆ ಯಾರಿಗೂ ಇಲ್ಲ, ಸ್ವಂತ ಜಾಗ ಅಂತ ಯಾವುದೂ ಇಲ್ಲ. ಎಲ್ಲರೂ ಬಾಡಿಗೆ ಮನೆಯಲ್ಲಿದ್ದಾರೆ, ಒಂದು 15-20 ವರ್ಷದಿಂದ ಇದ್ದಾರೆ. ಇಲ್ಲಿ ಸರ್ವೆ ನಂಬರ್ 5ರಲ್ಲಿ ಜಾಗ ಗೌರ್ಮೆಂಟ್ ಜಾಗ ಗೋಮಾಳ ಜಾಗ ಇದೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ತಿಳಿದಾಗ ನಾವೆಲ್ಲ ಬಂದು ಇಲ್ಲೆಲ್ಲ ಬಡವರಿಗೆಲ್ಲ ಒಂದು ಸೈಟು ಒಂದು ಮನೆ ಜಾಗ ಇದು ಮಾಡಿಸ್ಕೊಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಯಾರಿಗೂ ಒಂದು ಸ್ವಂತ ಮನೆ ಅಂತಿಲ್ಲ ನಮ್ಮ ಗುಡಿಯಲ್ಲಿ. ಏನೋ ನಮ್ಮ ಕೈಯೆಲ್ಲ ನಾವೇನೋ ಮಾಡೋಣ, ಎಲ್ಲರೂ ಸೇರಿ ಎಲ್ಲರಿಗೂ ಒಂದು ಸೈಟು ಒಂದು ಕೊಡ್ಸೋಣ ಅಂತ ಎಲ್ಲರೂ ನಿವೇಶನ ಕೊಡ್ಸೋಣ ಅಂದ್ಬಿಟ್ಟು ನಾವೆಲ್ಲ ಸೇರಿದ್ದೀವಿ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡಕ್ಕೆ ಬರುತ್ತೆ. ಪಂಚಾಯತಿಯಲ್ಲಿ ನಾವು ಗೋಮಾಳ ನಾವು ತೊಗೊಬೇಕಾದ್ರೆ ಒಂದು ಅನುಮತಿ ಬೇಕು ಗ್ರಾಮದಲ್ಲಿ. ಇಂಥ ಸರ್ವೆ ನಂಬರ್ನಲ್ಲಿ 5ರಲ್ಲಿ ಭೂಮಿ ಇರೋದ್ರಿಂದ ಬಡವರಿದ್ದಾರೆ, ಅವ್ರಿಗೆ ನಾವು ಹಂಚಿಕೆ ಮಾಡೋದ್ರಿಗೆ ಆ ಭೂಮಿ ಬಿಟ್ಟು ಯೋಗವಾದ ಭೂಮಿ ಬೇರೆ ಕಡೆ ಎಲ್ಲಿ ಇಲ್ಲ ಅಂತೇಳಿ ಈ ಭೂಮಿನ ನಾವು ಪಂಚಾಯತಿ ಹ್ಯಾಂಡೋವರ್ಗೆ ರೆಗ್ಯುಲೇಷನ್ ಮಾಡ್ಕೊಂಡ್ರಿ. ಆಮೇಲೆ ಕಸ ಇಲಾವರಿಗೆ 1 ಎಕರೆ ಮಂಜೂರಾಗಿದೆ. ಮಾಡಿಸ್ತೀನಿ, ಬೆದರ್ಸ್ತೀನಿ, ಎದುರಿಸ್ತೀನಿ ಅಂತೇಳಿ ನಮಗೆ ಭಯ ಇಡಿಸ್ತಾ ಇದ್ದಾರೆ. ಅದರಿಂದ ಯಾರು ಇಲ್ಲಿಗೆ ಬರೋದ್ರಿಗೂ ಭಯ ಪಡ್ತಾ ಇದ್ದಾರೆ. ನಾವು ಅವ್ರನ್ನ ಹೇಳೋಕ್ಕಾಗೋದಿಲ್ಲ. ಸರ್ಕಾರನೇ ತೀರ್ಮಾನ ತಗೊಂಡು ಯಾರಿಗೆ ಮಂಜೂರಾಗಿದೆ ಏನಂತ ಲೋಕಾಯುಕ್ತರೇ ಅವ್ರ ಮೇಲೆ ಪರಿಶೀಲನೆ ಮಾಡಬೇಕು. ಈ ಭೂಮಿ 7-8 ಎಕರೆ ಭೂಮಿಯಲ್ಲಿ ಬಡವರ್ಗ ಇಲ್ಲದೇವರ್ಗ ನಿವೇಶನ ಕೊಡಬೇಕು. ಯಾರಿಗಿಲ್ಲ ಅಂಥವ್ರಿಗೆ ಕೊಡಲೇಬೇಕು. ಈ ಕ್ಷೇತ್ರದ MLA ಇದ್ದಾರೆ, ಈ ಕ್ಷೇತ್ರದ ರಾಜಕೀಯ ನಾಯಕರಿದ್ದಾರೆ, ಈ ಗ್ರಾಮ ಪಂಚಾಯತ್ ನಾಯಕರಿದ್ದಾರೆ. ಎಲ್ಲ ಸೇರಿ ಆ ಬಡವರ್ಗ ಗುರ್ಸಿ ಕೊಡಲಿ. ನಿಮ್ಗೆ ಯಾರೋ ಭರವಸೆ ಕೊಟ್ಟಿದ್ರು ಅಂತ ಹೇಳಿದ್ರಿ ನೀವು? ನಮಗೆ ಹಿಂದೆ ಬಚ್ಚೇಗೌಡರು ಹೇಳಿದರು, ಸರ್ವೆ ನಂಬರ್ 5ರಲ್ಲಿ ಬಡವರಿಗೆ ನಿವೇಶನ ಹೆಂಗಿಸೋಣ, ಚನ್ನಬೈರೇಗೌಡರು ಲೇಔಟ್ ಮಾಡೋಣ ಅಂಥೇಳಿ ಅವರು ಹೇಳಿದರು. ಮತ್ತು ನಮ್ಮನೆ ಕಾರಣಾಂತರದಿಂದ ನಮ್ಮ ಶರತ್ ಬಚ್ಚೇಗೌಡರು ಗೆದ್ದಿದ್ದಾರೆ, ಹೇಳಿದ್ದಾರೆ ಮಾಡೋಣಪ್ಪ, ಮಾಡಿ ಒಂದಷ್ಟು ಕೊಡೋಣ ನಿವೇಶನಗಳು ಅಂತ ಹೇಳಿದ್ದಾರೆ. ಬೇಕು ನಾವೆಲ್ಲ ಇದ್ದೀರಿ ಬಾಡಿಗೆ ಮನೆಯಲ್ಲಿ ಕೂಲಿ ಮಾಡ್ಕೊಂಡು ತಿಂತಾ ಇದ್ದೀರಿ. ಸರ್ವೆ ನಂಬರ್ 5ರಲ್ಲಿ ಜಾಗ ಐತೆ, ಗೌರ್ಮೆಂಟ್ ಜಾಗ. ನಮಗೆ ಕೊಟ್ಟರೆ ನಾವು ಮನೆ ಮಾಡ್ಕೊಂಡು ಊಟ ಬಿಟ್ಟು ನೀರು ಬಿಟ್ಟು ಬಂದು ಬೆಳಗ್ಗೆಯಿಂದ ಇಲ್ಲಿ ಕಾತ್ಕೊಂಡು ಕೂತಿದ್ದೀರಿ ಜಾಗ ಕೊಡ್ತಾರೆ ಅಂತ.